ತುಮಕೂರು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ ಬಾಕಿ ಉಳಿದುಕೊಂಡಿರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಶೀಘ್ರವಾಗಿ ಇತ್ಯರ್ಥಗೊಳಿಸುವ ಉದ್ದೇಶದಿಂದ ಡಿಸೆಂಬರ್ 14ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ತುಮಕೂರು ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಲಯಗಳಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ಕಡಿಮೆ ಮಾಡುವುದು ಮತ್ತು ಸಾರ್ವಜನಿಕರು ನ್ಯಾಯಾಲಯಗಳಿಗೆ ಅಲೆದಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಲೋಕ್ ಅದಾಲತ್ಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕ್ರಿಮಿನಲ್ ಪ್ರಕರಣಗಳನ್ನು, ಚಕ್ರಮಾನ್ಯ ಪ್ರಕರಣಗಳನ್ನು, ಅದೇ ರೀತಿ ಮೋಟಾರ್ ವಾಹನ ಕಾಯ್ದೆಗಡಿಯಲ್ಲಿ ಬರುವಂತಹ ಆಕ್ಸಿಡೆಂಟ್ ಕೇಸ್ ಪ್ರಕರಣಗಳನ್ನು ಮತ್ತು ಎಲ್ಲ ಪಾಲು ವಿಭಾಗ ಸಿವಿಲ್ ದಾವೆಗಳನ್ನು, ಅದೇ ರೀತಿ ಕ್ರಿಮಿನಲ್ ದಾವೆಗಳಲ್ಲಿ ರಾಜಿಯಾಗಬಲ್ಲ ಕಾಂಫರ್ಟೇಬಲ್ ಕ್ರಿಮಿನಲ್ ಅಫೆನ್ಸನ್ಸ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಈ ಒಂದು ಲೋಕ್ ಅದಾಲತಲ್ಲಿ ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸ್ತೀವಿ. ಅದೇ ರೀತಿ ಎಲ್ಲ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು, ಬ್ಯಾಂಕ್ ಹಣ ವಸೂಲಾತಿ ಪ್ರಕರಣ ಇರ್ಬೋದು, ವಿವಿಧ ಕೈಗಾರಿಕಾ ಅಥವಾ ಕಾರ್ಮಿಕ ಇಲಾಖೆಯ ಅಥವಾ ಯಾವುದಾದ್ರೂ ರೆವಿನ್ಯೂ ಇಲಾಖೆಯ ಪ್ರಕರಣಗಳಿರ್ಬೋದು, ತಹಶೀಲ್ದಾರ್ ನ್ಯಾಯಾಲಯಗಳ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಬರುವಂತಹ ವಿವಿಧ ರೆವಿನ್ಯೂ ಪ್ರಕರಣಗಳನ್ನು ಸಹ ಈ ಒಂದು ಲೋಕ್ ಅದಾಲತ್ನಲ್ಲಿ ರಾಜಿ ಇತ್ಯರ್ಥಪಡಿಸ್ತೇವೆ. ನಾವು ಕಳೆದ ಲೋಕ್ ಅದಾಲತ್ನಲ್ಲಿ 14/9/24ರಂದು ನಡೆದ ಲೋಕ್ ಅದಾಲತ್ಗೆ ಗೌರವಾನ್ವಿತ ಅಧ್ಯಕ್ಷರು ಹೇಳಿದ ಪ್ರಕಾರ ಬಹಳಷ್ಟು ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳ ಜೊತೆಗೆ ಸುಮಾರು 21 ಕೌಟುಂಬಿಕ ಪ್ರಕರಣಗಳನ್ನು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದ 21 ದಂಪತಿಗಳನ್ನು ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಮತ್ತೆ ಅವರನ್ನು ಒಂದುಗೂಡಿಸಿ ರಾಜಿ ಇತ್ಯರ್ಥ ಮಾಡಿರುವ ಒಂದು ನಮ್ಮ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಆ ಒಂದು ಕೀರ್ತಿ ಸಲ್ಲುತ್ತೆ. ಈ ಮುಂದಿನ ಡಿಸೆಂಬರ್ 14 ತಾರೀಕಿಗೆ ನಡೆಯುವಂತಹ ಲೋಕ್ ಅದಾಲತ್ಗೆ ಸಹ ಎಲ್ಲರೂ ತಾವು ಸಹಕಾರ ಕೊಡಬೇಕು, ಹೆಚ್ಚಿನ ಪ್ರಚಾರವನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಆ ಮೂಲಕ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು, ಅದೇ ರೀತಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಈ ಒಂದು ಮುಂಬರುವ ಲೋಕ್ ಅದಾಲತ್ ಇದ್ದು ಈ ವರ್ಷದ ಕೊನೆಯ ಲೋಕ್ ಅದಾಲತ್ ಆಗಿರುವುದರಿಂದ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ನಮ್ಮ ಸಹಕಾರವನ್ನು ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಬಯಸ್ತೇವೆ. ಹೇಳಿ ಅವರಿಗೆ ಅಡ್ವೈಸ್ ಮಾಡಿ ನಾವು ರಾಜಿ ಮಾಡ್ತೇವೆ. ಅದರಲ್ಲಿ ಅವರ ಫಾಲ್ಟ್ ಅಥವಾ ಯಾರು ಮುಂದೆ ಬಂದರು ಯಾರು ಏನು ಅಂತ ಹೇಳಲಿಕ್ಕಾಗೋದಿಲ್ಲ, ಇಬ್ಬರನ್ನ ಸೇರಿಸಿ ಮಾಡ್ತೇವೆ. ಸ್ವಲ್ಪ ತುಂಬ ಅದು ರಾಜಿ ಮಾಡೋದು ಭಾಳ ಕಷ್ಟದ ಕೆಲಸ. ಬೇರೆ ಲಿಟಿಗೇಷನ್ ಮಾಡೋದು, ವೈವಾಹಿಕ ಜೀವನದ ಒಂದು ಲಿಟಿಗೇಷನ್ ರಾಜಿ ಮಾಡೋದು ಭಾಳ ಕಷ್ಟ. ಸೊ ಅಂಥದ್ದಲ್ಲಿ ನಮ್ಮ ಫ್ಯಾಮಿಲಿ ಕೋರ್ಟ್ ಜಡ್ಜಸ್ ಭಾಳ ಚೆನ್ನಾಗಿ ಮಾಡ್ತಾರೆ. ಅದೇ ರೀತಿ ಬೇರೆ ತಾಲೂಕಲ್ಲಿರುವಂಥ ಸೀನಿಯರ್ ಸಿವಿಲ್ ಜಡ್ಜಸ್ ಕೂಡ ಕೂತ್ಕೊಂಡು ರಾಜಿ ಮಾಡ್ತಾರೆ. ಯಾಕಂದರೆ ಅದು ಒಟ್ಟಿಗೆ ಆದರೆ ಒಳ್ಳೇದು ನಮಗೆ ಅಂತ. ಯಾಕಂದರೆ ಇಲ್ಲದ ಮುಂದೇನಾಯಿತು, ಒಂದು ಫ್ಯಾಮಿಲಿ ಕೋರ್ಟ್ ಡಿಸ್ಪ್ಯೂಟಲ್ಲಿ ಒಂದು MC ಕೇಸು, ಒಂದು ರೆಸ್ಟ್ರಿಕ್ಷನ್ ಕಾನ್ಜುಗಲ್ ರೈಟ್ಸ್, ಆಮೇಲೆ 498A, ಮೇಂಟೆನೆನ್ಸ್, DV ಆ್ಯಕ್ಟ್, ಇಷ್ಟು ಪ್ರಕರಣಗಳಿರ್ತದೆ. ಸೊ ಒಂದು ರಾಜ್ಯ ಆದರೆ ಇಷ್ಟು ಪ್ರಕರಣಗಳು ರಾಜ್ಯ ಆಗುತ್ತೆ, ಒಂದು 5-6 ಪ್ರಕರಣಗಳು ರಾಜ್ಯ ಆಗುತ್ತೆ. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.